ಬಳ್ಳಾರಿ ಜಿಲ್ಲೆಯಲ್ಲಿ ಆಸ್ಪತ್ರೆ ಇದೆ, ಆದರೆ ಡಾಕ್ಟರ್ಗಳಿಲ್ಲ. ವೈದ್ಯರಿಲ್ಲದೆ ರೋಗಿಗಳ ಪರದಾಟ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರೇ ಇಲ್ಲ, ನಾಪತ್ತೆಯಾಗಿದ್ದಾರೆ. ಕಂಪ್ಲಿ ತಾಲೂಕಿನ ರಾಮರಂಗಾಪುರ ಗ್ರಾಮದಲ್ಲಿ ರೋಗಿಗಳ ಪರದಾಟ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಿಲ್ಲದೆ ರೋಗಿಗಳು ಪರದಾಡ್ತಾ ಇದ್ದಾರೆ. ಕಂಪ್ಲಿ ತಾಲೂಕಿನ ಶ್ರೀರಾಮರಂಗಾಪುರ 1 ವರ್ಷದಿಂದ ವೈದ್ಯರಿಲ್ಲದೆ ರೋಗಿಗಳ ಪರದಾಟ. ದಿನನಿತ್ಯ ವಿವಿಧ ಹಳ್ಳಿಗಳಿಂದ ನೂರಾರು ರೋಗಿಗಳು ಆಸ್ಪತ್ರೆಗೆ ಬರ್ತಾರೆ. ವೈದ್ಯರಿಲ್ಲದೆ ಸ್ಟಾಫ್ ನರ್ಸ್ ಇಂದ ರೋಗಿಗಳಿಗೆ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಹೆರಿಗೆಗೆ ಬರುವವರಿಗೂ ಸ್ಟಾಫ್ ನರ್ಸ್ನಿಂದಲೇ ಡೆಲಿವರಿ ಕೂಡ ಆಗ್ತಾ ಇದೆ. ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಕೂಡ ಇಲ್ಲ. ಇದೇನು ದರಿದ್ರದ ಆಸ್ಪತ್ರೆ? ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ವೈದ್ಯರಿಲ್ಲದೆ ರೋಗಿಗಳ ಪರದಾಟ. ದಾರಿದ್ರ್ಯ ತಾಂಡವಾಡ್ತಾ ಇದೆ ಆಸ್ಪತ್ರೆಯಲ್ಲಿ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರೇ ಇಲ್ಲ, ನಾಪತ್ತೆಯಾಗಿದ್ದಾರೆ. ಇಲ್ಲಿನ ಹೆಲ್ತ್ ಡಿಪಾರ್ಟ್ಮೆಂಟ್ ಗಮನಿಸಬೇಕು ಈ ಸುದ್ದಿನ. ಕಂಪ್ಲಿ ತಾಲೂಕಿನ ಶ್ರೀರಾಮರಂಗಾಪುರ ಗ್ರಾಮದಲ್ಲಿ ಆಸ್ಪತ್ರೆಯ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಆಸ್ಪತ್ರೆಯ ಗೋಡೆಯ ಮೇಲೆ ಮಾತ್ರ ಮಿನುಗ್ತಾ ಇರುವಂತಹ ಪೈಂಟ್ ಓಡಿಸಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಉಳಿದ ಯಾವ ಮೂಲಭೂತ ಸೌಕರ್ಯಗಳು ಅಲ್ಲಿಲ್ಲ. ಪೇಷಂಟ್ಗಳ ಪಲ್ಸ್ ಚೆಕ್ ಮಾಡೋದಕ್ಕೆ ಮಾತ್ರ ಅರ್ಹರಿರತಕ್ಕಂತಹ ಸ್ಟಾಫ್ಗಳು ಗರ್ಭಿಣಿ ಹೆಣ್ಣು ಮಕ್ಕಳ ಡೆಲಿವರಿ ಮಾಡ್ತಾರೆ ಅನ್ನೋದಾದ್ರೆ ಈ ಆಸ್ಪತ್ರೆ ಯಾವ ಸ್ಥಿತಿಗೆ ತಲುಪಿದೆ ಅನ್ನೋದನ್ನ ನೀವೇ ಊಹೆ ಮಾಡ್ಕೋಬಹುದು. ಸರ್ಕಾರಿ ಆಸ್ಪತ್ರೆ ಇದೆ, ಮೂಲಭೂತ ಸೌಕರ್ಯಗಳಿಲ್ಲ. ಸರ್ಕಾರಿ ಆಸ್ಪತ್ರೆ ಇದೆ, ಟ್ರೀಟ್ಮೆಂಟ್ ಮಾಡೋದಕ್ಕೆ ವೈದ್ಯ ಇಲ್ಲ. ವೈದ್ಯರ ಹೆಸರಿಗೆ ಸಂಬಳ ಹೋಗುತ್ತೆ, ಎಲ್ಲವೂ ಇದೆ, ಆದರೆ ಡಾಕ್ಟರ್ಗಳಿಲ್ಲ. ಅಲ್ಲಿನ ಸ್ಟಾಫ್ಗಳು ಗಂಭೀರ ರೋಗಕ್ಕೂ ಕೂಡ ಅವರೇ ಮದ್ದು ಕೊಡ್ತಿದ್ದಾರೆ ಅಂತ. ಆ ಥರದ ಪರಿಸ್ಥಿತಿಯಲ್ಲಿ ರೋಗಿಗಳನ್ನ ಸ್ಟಾಫ್ಗಳು ಎಷ್ಟೊತ್ತು ಅಂತ ಹೇಳಿ ನೋಡ್ಕೊಂಡು ಕೂತ್ಕೋತಾರೆ. ವೈದ್ಯ ಬಂದಿಲ್ಲ, ನಾವೇ ಟ್ರೀಟ್ಮೆಂಟ್ ಕೊಟ್ವಿ ಮಾನವೀಯ ದೃಷ್ಟಿಯಲ್ಲಿ. ಆದರೆ ಸ್ಟಾಫ್ಗಳ ಟ್ರೀಟ್ಮೆಂಟ್ ಪಡ್ಕೊಂಡಂತಹ ರೋಗಿಗಳ ಪರಿಸ್ಥಿತಿ ಏನಾಗಬೇಡ. ಅಲ್ಸರಿಗೆ ಏನು ಕೊಡಬೇಕು, ಅಸ್ತಮಕ್ಕೆ ಏನು ಕೊಡಬೇಕು ಅನ್ನೋ ಪರಿಜ್ಞಾನ ನರ್ಸ್ಗಳಿಗೆಲ್ಲಿರುತ್ತೆ ಪಾಪ. ವೈದ್ಯರಿಲ್ಲ ಈ ಆಸ್ಪತ್ರೆಯಲ್ಲಿ. ಕಂಪ್ಲಿ ತಾಲೂಕಿನ ಶ್ರೀರಾಮರಂಗಾಪುರ ಗ್ರಾಮದಲ್ಲಿ ಪರದಾಟ. 1 ವರ್ಷದಿಂದ ವೈದ್ಯರಿಲ್ಲದೆ ರೋಗಿಗಳ ಪರದಾಟ. ಇದು ಬರೀ 1-2 ದಿನದ ಕಥೆಯಲ್ಲ, 1 ವರ್ಷದಿಂದ ಇಲ್ಲಿ ಡಾಕ್ಟರ್ಗಳಿಲ್ವಂತಿಲ್ಲಿ. ಡಾಕ್ಟರ್ಗಳಿಲ್ಲದ ಆಸ್ಪತ್ರೆಯನ್ನ ಕರ್ನಾಟಕ ಹೊಂದಿದೆ ಅನ್ನೋದೇ ಒಂದು ದುರಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಈಗ ಫೋನ್ ಸಂಪರ್ಕದಲ್ಲಿ. ಚಂದ್ರಶೇಖರ್, ಚಂದ್ರಶೇಖರ್, ಈ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ ಅನ್ನೋ ಸತ್ಯ 1 ವರ್ಷದಿಂದ ಯಾರಿಗೂ ಗೊತ್ತಾಗ್ಲಿಲ್ವಾ? ಅದು ಶಾಹಿಲ್, ಇದೇನೋ ಒಂದು ವರ್ಷದಿಂದ ಒಂದು ವೈದ್ಯರಿಂದ ಒಂದು ಡಪ್ಟೇಷನ್ ಹಾಕಿದ್ರು. ಆ ವೈದ್ಯ ಏನೋ ಒಂದು ದಿನ ಬರ್ತಾನೆ, ಇನ್ನೊಂದು ದಿನ ಬರೋಲ್ಲ. ಅಲ್ಲಿನ ರೋಗಿಗಳಿಗೆ ಚಿಕಿತ್ಸೆ ನೀಡ್ಬೇಕಂದ್ರೆ ಒಂದು ಸ್ಟಾಫ್ ನರ್ಸ್ ಇಂದ ಒಂದು ಹೆರಿಗೆ ಬರ್ತಾರೆ, ಒಂದು ಆಂಬ್ಯುಲೆನ್ಸ್ ಡ್ರೈವರ್ ಕೂಡ ನಾಪತ್ತಾಗಿದ್ದಾನೆ. ಅಲ್ಲಿನ ವೈದ್ಯ ಅಧಿಕಾರಿಗಳು ನಾಪತ್ತಾಗಿದ್ರೆ ಅಲ್ಲಿಂದ ಸ್ಥಳೀಯ ವ್ಯಕ್ತಿಗಳು, ರೋಗಿಗಳು ಏನ್ ಹೇಳ್ತಾರೆ, ನಮಗೆ ಸ್ಟಾಫ್ ನರ್ಸ್ ಇಂದ ಚಿಕಿತ್ಸೆ ನಮಗೆ ಸಿಗ್ತಾ ಇಲ್ಲ, ಇಲ್ಲಿ ಡಾಕ್ಟರ್ ಸರಿಯಾಗಿ ಸಮಯಕ್ಕೂ ಬರ್ತಾ ಇಲ್ಲ, ನಮ್ಗೆ ಆದಷ್ಟು ಬೇಗ ನಮಗೆ ಡಾಕ್ಟರ್ನು ಈ ಹಾಸ್ಪಿಟ್ಲ್ಗೆ ನೇಮಕ ಮಾಡಿ ಅಂತ ಅಲ್ಲಿ ಸಾರ್ವಜನಿಕರು ಏನಾದ್ರು ಕೇಳಕ್ ಹೋದ್ರೆ, ನಮ್ ಡಾಕ್ಟರ್ ನಿಮಗೆ ಕೊಡ್ತೀವಮ್ಮ, ನಿಮ್ಗೆ ಯಾಕೆ ಬೇಕು ಅಂತ ಅಲ್ಲಿ ಸಾರ್ವಜನಿಕರಿಗೆ ಒಂದು ಉಡಾವಿ ಪ್ರಶ್ನೆ ಕೂಡ ನೀಡ್ತಾರೆ. ಸಾಹಿಲ್, ಇದು ಹೇಳ್ಬೇಕಾದ್ರೆ ಇದು ರಾಜ್ಯ ಆರೋಗ್ಯ ಇಲಾಖೆ ದಿನೇಶ್ ಗುಂಡೂರಾವ್ ಇದನ್ನ ಆರೋಗ್ಯ ಸಚಿವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಇಲ್ಲಿನ ಸ್ಥಳೀಯ DHO ಕೂಡ ಏನ್ ಹೇಳ್ತಿದ್ರೆ, ನಾನು ಆರೋಗ್ಯ ಡಾಕ್ಟರ್ ನೇಮಕ ಮಾಡ್ತೀನಿ ಅಂತ ಒಂದು ಪ್ರಶ್ನೆ ಕೂಡ ಒಂದು ದೂರವಾಣಿ ಮುಖಾಂತರ ಕೂಡ ಸಲ್ಲಿಸಿದ್ದೇನೆ. ಸಾಹಿಲ್, ಇಲ್ಲಿ ಸಣ್ಣ ಪುಟ್ಟ ಗಾಯ ನೋವಾದ್ರೆ ಸ್ಟಾಫ್ಗಳು ಟ್ರೀಟ್ಮೆಂಟ್ ಕೊಡ್ಬೋದು, ಆದ್ರೆ ಶುಗರು, ಅಲ್ಸರು, ಅಸ್ತಮಾ ಅಂತ ಬಂದವ್ರ ಕಥೆ ಏನಾಗಬೇಕು ಚಂದ್ರಶೇಖರ್? ಅದೇ ಸಾಹಿಲ್, ಏನು ಹಾಸ್ಪಿಟ್ಲಿಗೆ ಬಂದಿರೋ ರೋಗಿಗಳಿಗೆ ರೆಫರೆನ್ಸ್ ಮಾಡ್ತಾರೆ. ಬಳ್ಳಾರಿಗೆ ಹೋಗ್ರಿ, ನೀವು ಕೊಪ್ಪಳಗೆ ಹೋಗ್ರಿ, ನೀವು ಕಂಪ್ಲಿಗೆ ಹೋಗ್ರಿ ಅಂತ ಅಲ್ಲಿನ ಸ್ಟಾಫ್ ನರ್ಸ್ಗಳು ಅಲ್ಲಿ ರೆಫರೆನ್ಸ್ ಮಾಡ್ತಾರೆ. ಇಲ್ಲಿ ಹೆಚ್ಚಿನ ಚಿಕಿತ್ಸೆ ಇಲ್ಲ, ಡಾಕ್ಟರ್ ಇಲ್ಲ ಅಂತ. ಅಲ್ಲಿನ ಏನಾದ್ರು ಚೋಳು ಕಡ್ರೆ, ಹಾವು ಕಡ್ರೆ, ಏನಾದ್ರು ಎಮರ್ಜೆನ್ಸಿ ಆದ್ರೂ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗೆ ರೆಫರೆನ್ಸ್ ಮಾಡ್ತಾರೆ. ಸಾಹಿಲ್, ಸ್ಟಾಫ್ ನರ್ಸ್ ಉಡಾಪಿ ಪ್ರಶ್ನೆ ನೀಡ್ತಾರೆ. ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಟ್ರೀಟ್ಮೆಂಟ್ಗೆ ಬಂದಿರತಕ್ಕಂತಹ ರೋಗಿಗಳಿಗೆ ಬೇರೆ ಆಸ್ಪತ್ರೆಯನ್ನ ರೆಫರ್ ಮಾಡ್ತಾರೆ. ಮತ್ತಿನ್ಯಾವ ಪುರುಷಾರ್ಥಕ್ಕೆ ಈ ಆಸ್ಪತ್ರೆ? BZ ಜಮೀರ್ ಅಹಮದ್ ಖಾನ್ ರವರು ಈ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದವರು. ಉದ್ಘಾಟನೆ ಮಾಡಿ ಬಂದು ಹೋದ ಆ ವ್ಯಕ್ತಿಗೆ ಈವರೆಗೂ ಅಲ್ಲಿ ವೈದ್ಯರಿಲ್ಲ, ರೋಗಿಗಳು ಪರದಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರೋದಕ್ಕೆ ಸಾಧ್ಯ ಇಲ್ಲ.
ಸೊ ಬಳ್ಳಾರಿ ಈ ಆಸ್ಪತ್ರೆಯಲ್ಲಿ ನಿಜಕ್ಕೂ ಕೂಡ ರೋಗಿಗಳು ಪರದಾಡ್ತಾ ಇದ್ದಾರೆ. ಪಾಪ ಸಣ್ಣ ಗ್ರಾಮದಲ್ಲಿ ಸಾಕಷ್ಟು ಬಡವರ್ಗದವರು ಇರ್ತಾರೆ, ಮಧ್ಯಮ ವರ್ಗದವರು ಇರ್ತಾರೆ. ಖಾಸಗಿ ಪ್ರೈವೇಟ್ ಆಸ್ಪತ್ರೆಗೆ ಹೋಗೋದಕ್ಕೆ ಶಕ್ತಿನೇ ಇಲ್ದಲೇ ಇರ್ತಕ್ಕಂಥ ಕುಟುಂಬಗಳು ಏನು ಮಾಡಬೇಕು? ಸಣ್ಣ ಪುಟ್ಟ ಮಕ್ಕಳಿಗೆ ಚಿಕನ್ ಗುನ್ಯಾ, ಡೆಂಗ್ಯೂರಂತಹ ಏನಾದ್ರು ಸಾಂಕ್ರಾಮಿಕ ರೋಗಗಳು ಬಂದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬರಬೇಕು, ಅದರಲ್ಲೂ ಸರ್ಕಾರಿ ಆಸ್ಪತ್ರೆಗೆ. ಸೊ ಅವರೆಲ್ಲ ಅಷ್ಟು ಶಕ್ತರಾಗಿರೋದಿಲ್ಲ ಆರ್ಥಿಕವಾಗಿ. ಅವ್ರು ಏನು ಮಾಡಬೇಕು? ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗೆ ಹೋಗಿ ಅಂತ ಹೇಳಿ ರೆಫರ್ ಮಾಡೋದಕ್ಕೆ ಈ ಯಾವ ಪ್ರಯೋಜನಕ್ಕೆ ಮತ್ತೆ ಈ ಆಸ್ಪತ್ರೆ? ಹಾಸ್ಪಿಟಲ್ ಎಲ್ಲ ಚೆನ್ನಾಗಿದೆ, ಇಲ್ಲಿ ಸ್ಟಾಫ್ ಕಮ್ಮಿ ಇದಾರೆ. ಇನ್ನೊಂದು ಬಂದು ಡಾಕ್ಟರ್ ಇಲ್ಲ, ಡಾಕ್ಟರ್ ಬರೋದು ಬಹಳ ಕಮ್ಮಿ. ಎಮರ್ಜೆನ್ಸಿ ಪೇಷಂಟ್ ಗೆ ತೊಂದರೆ ಆದ್ರೆ ಏನನ್ನ ಬೇದಿಗೆ ಆಗ್ಲಿ ಹೊಟ್ಟೆ ನೋವಾಗ್ಲಿ ಜ್ವರ ಬಂದ್ರೆ ಸುತ್ತ ಸೂದ್ ಹಾಕಿಲ್ಲ ಗುಳಿಗೆ ಕೊಡ್ತಾರ, ನಡೆಯನ್ ಬಿಡ್ತಾರ. ಎಲ್ಲರಿಗೂ ಒಂದೇ ಗುಳಿಗೆನ ಬೇದಿಗೆ ಒಂದೇ ಜ್ವರಕ್ಕೊಂದೇ అంతేనా? ಮತ್ತೆ ఏం చేయాలా? నెక్స్ట్ ఏం చేస్తావు? ఏం చేయాలి? ఎవరైనా చూపించుకోవచ్చు, దుడ్లు పెట్టి అలా నప్పు కోసి ఏం చేస్తావు? తప్పుగా నీ పేరేమమ్మా? రామ్లింగ్. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.